ದೇಶ ಕಾಯೋಕ್ಕೋಸ್ಕರ ನಮ್ಮದೇ ಆದ ಸೈನಿಕರ ಪಡೆ ಇದೆ. ಹಾಗೆ ಲೋಕಲಿ ಹೇಳೋದಾದರೆ ಸ್ಥಳೀಯವಾಗಿ ಪೊಲೀಸರ ಪಡೆ ಇದೆ. ಇದನ್ನು ಮೀರಿ RSSನ ಕಾರ್ಯಕರ್ತರು ಅಥವಾ ನಾಯಕರು ದೇಶವನ್ನು ಕಾಯುವ ಹೊಣೆಗಾರಿಕೆ ಇವರು ಕೊಟ್ಟೋರು ಯಾರು? ಈ ಜವಾಬ್ದಾರಿಯನ್ನು ತಮಗೆ ತಾವೇ ಊಹಿಸ್ಕೊಳ್ತಿದ್ದಾರಾ? ಹೀಗೊಂದು ಪ್ರಶ್ನೆ ಬರುತ್ತೆ. ಅದು ಸರಿ ಇದೆ. ನಮಗೆ ಅತ್ಯಂತ ಗೌರವ ಇದೆ ಮತ್ತು ಪ್ರಾಣವನ್ನು ಪಣವಾಗಿಟ್ಟು ಹೋರಾಟ ಮಾಡುವವರು ಸೈನಿಕರು ಮತ್ತು ಸ್ಥಾನೀಯವಾಗಿ ಲಾ ಆ್ಯಂಡ್ ಆರ್ಡ್ರನ್ನ ಕಾಪಾಡುವವರು ಪೊಲೀಸರು. ಅದು ಅವ್ರದ್ದೇ ಕೆಲಸ. ಅದು ನಾವು ಅವ್ರ ಬದಲಿಗೆ ಅರೆ ಸೈನಿಕ ದಳವನ್ನು ತಯಾರು ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಅಲ್ಲ ಇದು. ಅದಕ್ಕೆ ಸಂಘದ ಮೂಲಭೂತ ಚಟುವಟಿಕೆ ಏನು ಅಂದರೆ ವ್ಯಕ್ತಿ ನಿರ್ಮಾಣ, ವ್ಯಕ್ತಿಗಳಲ್ಲಿ ದೇಶಭಕ್ತಿ, ವ್ಯಕ್ತಿಗಳಲ್ಲಿ ಶಿಸ್ತು, ಇದನ್ನು ತರುವ ಕೆಲಸ ಮಾಡಬೇಕು ಅನ್ನೋಕ್ಕೋಸ್ಕರ ಹುಟ್ಟಿರೋದು. ಇದು ಪೊಲೀಸಿಗೆ ಬದಲಿನೂ ಅಲ್ಲ, ಸೈನ್ಯಕ್ಕೆ ಬದಲಿನೂ ಅಲ್ಲ. ಆ ಕೆಲಸ ಅವರೇ ಮಾಡಬೇಕು. ಶಸ್ತ್ರಾಸ್ತ್ರ ತಗೊಂಡು ಹೋರಾಟ ಮಾಡುವ, ಉಳಿಸುವ ಕೆಲಸ ಅವ್ರು ಮಾಡಬೇಕು. ಹಾಗಾಗಿ ಸಂಘ ಈ ಶಸ್ತ್ರಾಸ್ತ್ರವನ್ನು ಕೈಗೆತ್ತಿಕೊಳ್ಳಲ್ಲ. ಮತ್ತು ನಮ್ಮ ಕೆಲಸನೇ ವ್ಯಕ್ತಿಗಳಲ್ಲಿ ದೇಶಭಕ್ತಿ, ಶಿಸ್ತು ಇತ್ಯಾದಿ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಏನೇನು ಬೇಕೋ ಅದನ್ನು ಮಾಡಬೇಕು ಅನ್ನೋದೇ ಸಂಘದ ಕೆಲಸ.